NWKRTC ಅವರ 23,516 ಜನರ ಯಾವ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಲಿಸ್ಟೇ ಫೈನಲ್ ಅಂತಿಮ ಲಿಸ್ಟ್ ಆಗಿದೆ. ಆಮೇಲೆ ಅವರು ಯಾವುದೇ ರೀತಿಯಿಂದ ಲಿಸ್ಟ್ ಬಿಡುಗಡೆ ಮಾಡುವುದಿಲ್ಲ. ನಿಮ್ಮ ಹೆಸರು ಚೆಕ್ ಮಾಡಿಕೊಳ್ಳಿ. ಲಾಸ್ಟ್ ವಿಡಿಯೋನಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ. ಅದೇ ರೀತಿ ತುಂಬ ಜನರ ಒಂದು ಡೇಟ್ ಮಿಸ್ ಆಗಿದೆ. ತುಂಬ ಜನರಿಗೆ ಅವರ ಒಂದು ಹೆಸರು ಇದೆಯೋ ಇಲ್ಲ ಅಂತ ಕೂಡ ಗೊತ್ತಿರಲಿಲ್ಲ. ಆಮೇಲೆ ತಿಳಿದು ಬಂದಿದೆ. ಅಂಥವರು ಇವರ ಒಂದು ವೆರಿಫಿಕೇಷನ್ 16ನೇ ತಾರೀಕುವರೆಗೂ ನಡೀತಾ ಇದೆ. 17ನೇ ತಾರೀಕು ಒಂದು ದಿನ ಅವರು ಯಾರ ಒಂದು ಡೇಟ್ ಮಿಸ್ ಆಗಿದೆ ಅಂಥವರ ಒಂದು ವೆರಿಫಿಕೇಷನ್ ಒಂದು ದಿನ ಅವರು 17ನೇ ತಾರೀಕಿಗೆ 17ನೇ ತಾರೀಕು ಒಂದು ಎಕ್ಸ್ಟ್ರಾ ಡೇಟ್ ಇಟ್ಟಿದ್ದಾರೆ. ಆ ಒಂದು ದಿನದಲ್ಲಿ ನೀವು ನಿಮ್ಮ ಎಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಿ ನೀವು ವೆರಿಫಿಕೇಷನ್ ಮಾಡಿಕೊಳ್ಳಬಹುದು. ಆ ಒಂದು ದಿನ ಅಷ್ಟೇ ಅವರು ಎಕ್ಸ್ಟ್ರಾ ಇಟ್ಟಿದ್ದಾರೆ. ಆಮೇಲೆ ಯಾವುದೇ ರೀತಿಯಿಂದ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವುದಿಲ್ಲ. ಅದೇ ರೀತಿ ತುಂಬ ಜನರು ಅಪ್ಲಿಕೇಶನ್ ಹಾಕಿದ್ದಾರೆ. ಬಟ್ ಅವರ ಹತ್ತಿರ ಅಪ್ಲಿಕೇಶನ್ ನಂಬರ್ ಆಗಲಿ ಫೋನ್ ನಂಬರ್ ಕೂಡ ಚೇಂಜ್ ಆಗಿದೆ. ಯಾವ ದಾಖಲೆಗಳು ಕೂಡ ಇಲ್ಲ, DD ಕೂಡ ಇಲ್ಲ. ಅಂಥವರು ಸಹ ಕೂಡ ನಿಮ್ಮ ಒಂದು 10th ಮಾರ್ಕಸ್ ಕಾರ್ಡ್, ಡೇಟ್ ಆಫ್ ಬರ್ತ್, ಇನ್ನುಳಿದ ದಾಖಲೆಗಳು ತೆಗೆದುಕೊಂಡು ಹೋದರೆ ನಿಮ್ಮ ಒಂದು ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ನೀಡಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅಂಥವರು ಕೂಡ 17ನೇ ತಾರೀಕಿಗೆ ನೀವು ಹೋಗಬಹುದು. ಇನ್ನೂ ತುಂಬ ಜನರ ಒಂದು ಕಂಡಕ್ಟರ್ ಲೈಸೆನ್ಸ್ ಹಳೆಯ ನೀವು ಅರ್ಜಿ ಸಲ್ಲಿಸುವಾಗ ಬೇರೆ ನಂಬರ್ ಇತ್ತು. ಈಗ ರಿನಿವಲ್ ಮಾಡಿದಾಗ ನಿಮಗೆ ಬೇರೆ ನಂಬರೇ ಸಿಕ್ಕಿದೆ. ಅಂಥವರು ಯಾವುದೇ ರೀತಿಯಿಂದ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೀವು ವೆರಿಫಿಕೇಷನ್ಗೆ ಹೋಗಿ ನಿಮ್ಮ ದಾಖಲೆಗಳು ಮಿಸ್ ಆದವರು ಅಂಥವರು 17ನೇ ತಾರೀಕಿಗೆ ನೀವು ಹೋಗಬಹುದು. ಇನ್ನು ಕೆಲವರು ಡ್ರೈವರ್ ಹುದ್ದೆಗೂ ಕೂಡ ಹಾಕಿದ್ದಾರೆ, ಡಿಕಮ್ಸಿಗೂ ಕೂಡ ಹಾಕಿದ್ದಾರೆ. ಅಂಥವರು ನೀವು ಡ್ರೈವರ್ ವೆರಿಫಿಕೇಷನ್ಗೆ ನಿಮಗೆ 2 ಡೇಟ್ ಸಿಕ್ಕಿರಬಹುದು. ನೀವು 2 ಡೇಟಿಗೆ ಕೂಡ ನೀವು ಹೋಗಬೇಕು. ಆಮೇಲೆ ಅವರು ಟ್ರ್ಯಾಕ್ ಟೆಸ್ಟ್ ತೆಗೆದುಕೊಳ್ಳುವಾಗ 2 ನಿಮ್ಮ ಒಂದು ಡ್ರೈವರ್ ಮತ್ತು ಡಿಕಮ್ಸಿ 2 ಮರ್ಜ್ ಮಾಡಿಕೊಂಡು ನಿಮಗೆ ಒಂದು ಟ್ರ್ಯಾಕ್ ಟೆಸ್ಟ್ ಒಂದೇ ತಗೊಳ್ಳುತ್ತಾರೆ. ಬಟ್ ನೀವು ವೆರಿಫಿಕೇಷನ್ಗೆ 2 ವೆರಿಫಿಕೇಷನ್ಗೆ ನೀವು ಹೋಗಬೇಕು. ಸೊ ಫ್ರೆಂಡ್ಸ್, ಯಾವುದೇ ರೀತಿಯಿಂದ ನಿಮಗೆ ಡಾಕ್ಯುಮೆಂಟ್ನಲ್ಲಿ ತಪ್ಪಾಗಿರಲಿ, ಏನಾದರೂ ನಿಮ್ಮ ಡಾಕ್ಯುಮೆಂಟ್ ಮಿಸ್ ಆದರೆ ಏನೂ ಆದರೂ ಕೂಡ ನೀವು 17ನೇ ಒಂದು ದಿನ ಒಂದು ಎಕ್ಸ್ಟ್ರಾ ಇಟ್ಟಿದ್ದಾರೆ. ಆ ಒಂದು ದಿನದಲ್ಲಿ ನೀವು ಹೋಗಬಹುದು. ಈ ಒಂದು ಮಾಹಿತಿಯೆಲ್ಲ ನಿಮ್ಮ ಒಂದು ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಪಾಪ ತುಂಬ ಜನರು ಡಾಕ್ಯುಮೆಂಟ್ ಮಿಸ್ ಆದ ಕಾರಣ ವೆರಿಫಿಕೇಷನ್ಗೆ ಹೋಗಿಲ್ಲ. ಬಟ್ ನೀವು ಹೋಗಿ ನೋಡಿ, ಅವರು ನಿಮಗೆ ಯಾವುದಾದರೂ ಒಂದು ಸೊಲ್ಯೂಷನ್ ಕೂಡ ನೀಡಿರುತ್ತಾರೆ. ನೀವು ಹೋಗದೇ ಇದ್ದರೆ ಮುಂದಿನ ದಿನದಲ್ಲಿ ಅವರು ಯಾವುದೇ ರೀತಿಯಿಂದ ಇನ್ನೊಂದು ಸಲ ವೆರಿಫಿಕೇಷನ್ ನಡೆಸುವುದಿಲ್ಲ. ನೀವು ಸೆಲೆಕ್ಟ್ ಆಗಲೂಬಹುದು, ರಿಜೆಕ್ಟ್ ಕೂಡ ಅವರು ಮಾಡಬಹುದು. ಬಟ್ ನೀವು ಹೋಗಿ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೆ ಅವರು ಒಂದಲ್ಲ ಒಂದು ರೀತಿಯಿಂದ ಅವರು ಸಹಾಯ ಮಾಡುತ್ತಾರೆ. ಈ ಒಂದು 17ನೇ ತಾರೀಕು ಅವರು ವೆರಿಫಿಕೇಷನ್ ಮುಗಿದ ನಂತರ ಅವರು ಸ್ವಲ್ಪ ದಿನ 1 ವೀಕ್ ಗ್ಯಾಪ್ ಮಾಡಿ ಅವರು ತಿಳಿಸಿದ್ದಾರೆ ಅವರ ಒಂದು ಟ್ರ್ಯಾಕ್ ಟೆಸ್ಟ್ ಕೂಡ ಪ್ರಾರಂಭ ಮಾಡುತ್ತಾರೆ. ಅವರು ಮೊದಲು ಅವರು ಹುಬ್ಬಳ್ಳಿಯಲ್ಲಿ ಅವರು ಹುಬ್ಬಳ್ಳಿಯಲ್ಲಿ ಒಂದು ಟ್ರ್ಯಾಕ್ ಟೆಸ್ಟ್ ಮಾಡಿ ಆಮೇಲೆ ಅವರು, ಯಾಕಂದರೆ KSRTCನವರು ಹುಮ್ನಾಬಾದ್ನಲ್ಲಿ ಸ್ಟಾರ್ಟ್ ಮಾಡುತ್ತಾರೆ ಅವರು ಒಂದು ಟ್ರ್ಯಾಕ್ ಟೆಸ್ಟ್. ಅವರ ಒಂದು ಟ್ರ್ಯಾಕ್ ಟೆಸ್ಟ್ ಮುಗಿದ ಮೇಲೆ ಅವರು ಕೂಡ ಹುಮ್ನಾಬಾದ್ ಮತ್ತು ಹುಬ್ಬಳ್ಳಿಯಲ್ಲಿ ಅವರು ಒಂದು ಟೆಸ್ಟ್ ಮಾಡುತ್ತಾರೆ. ಬಟ್ ಅವರು ಫಸ್ಟ್ ಹುಬ್ಬಳ್ಳಿಯಲ್ಲಿ ಅವರು ತೆಗೆದುಕೊಳ್ಳುತ್ತಾ ಇದ್ದಾರೆ. ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡುತ್ತೇನೆ. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ಮತ್ತು ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ.